ಗೃಹ ಸಚಿವರ ಕ್ಷೇತ್ರದಲ್ಲಿ ಔಷಧಿಗಳಿಗೆ ಪರದಾಡುತ್ತಿರುವ ಬಡರೋಗಿಗಳು. ಜನೌಷಧಿ ಮಳಿಗೆ ಇನ್ನು ಮುಂದೆ ಬಂದ್ ಮಾಡುತ್ತಾ ಸರ್ಕಾರ. ಬಡರೋಗಿಗಳಿಗೆ ಹಗ್ಗದ ಬೆಲೆಯಲ್ಲಿ ಸಿಗುತ್ತಿದ್ದ ಔಷಧಿ ಮಾತ್ರೆಗಳು ಇನ್ನು ಸಿಗುವುದಿಲ್ಲ. ಅನ್ನ ಕೊಡುವ ಬದಲು ವಿಷ ಕೊಡಿ ಎಂದ ಔಷಧಿ ಕೊಳ್ಳಲು ಬಂದ ಜನರು. ಅನ್ನ ತಿನ್ನಲು ಆರೋಗ್ಯ ಮುಖ್ಯ, ಆರೋಗ್ಯವೇ ಇಲ್ಲ ಎಂದರೆ ಬೇರೆ ಎಲ್ಲ ಯಾಕೆ ಬೇಕು ಎಂದು ಬೇಸರ ವ್ಯಕ್ತಪಡಿಸಿದ ಸಾರ್ವಜನಿಕರು. 20 ರೂಪಾಯಿಗೆ ಸಿಗುವ ಮಾತ್ರೆ ಇನ್ನು ಮುಂದೆ 200 ರೂಪಾಯಿಗೆ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಬಡರೋಗಿಗಳಿಗೆ ಬಿಗ್ ಶಾಕ್ ಕೊಡಲು ಮುಂದಾಗಿರುವ ರಾಜ್ಯ ಸರ್ಕಾರ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಈ ಎಲ್ಲಾ ಮಾತುಗಳು ಕೇಳಿ ಬರ್ತಿರೋದು ಕೊರಟಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ. ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ಜನೌಷಧಿ ಮಳಿಗೆಗಳಿಗೆ ನೋಟಿಸ್ ಕೊಟ್ಟಿದ್ದು, ಕೆಲವು ಜನೌಷಧಿ ಮಳಿಗೆಗಳನ್ನ ಈಗಾಗಲೇ ಕಂಪ್ಲೀಟ್ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಪ್ರತಿನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಇಲ್ಲಿಯೇ ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನ ತೆಗೆದುಕೊಳ್ಳುತ್ತಾರೆ. ಆದರೆ ಇದೀಗ ಔಷಧಿಗಳು ಖಾಲಿಯಾಗಿದೆ, ಸರಿಯಾದ ಔಷಧಿಗಳು ಸಿಗುತ್ತಿಲ್ಲ. ಯಾಕೆ ಎಂದು ಅಲ್ಲಿನ ಸಿಬ್ಬಂದಿಗಳು ಕೇಳಿದಾಗ ವಿಷಯ ನಮ್ಮ ವರದಿಗಾರರ ಗಮನಕ್ಕೆ ಬಂದಿದೆ. ಜನೌಷಧಿ ಮಳಿಗೆಗಳನ್ನ ಸರ್ಕಾರ ತೆರವುಗೊಳಿಸಲು ಮುಂದಾಗಿದ್ದು, ಪರ ವಿರೋಧ ಚರ್ಚೆ ನಡೆಯುತ್ತಿದೆ. ಈ ನಡುವೆ ಕೆಲ ಜನೌಷಧಿ ಕೇಂದ್ರಗಳಿಗೆ ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದು, ಎಂಎಸ್ಐಎಲ್ ಕಂಪನಿ ಔಷಧಿಗಳನ್ನ ಸರಬರಾಜು ಮಾಡುವುದನ್ನ ನಿಲ್ಲಿಸಿಬಿಟ್ಟಿದೆ. ಇದರಿಂದ ಜನೌಷಧಿ ಕೇಂದ್ರಗಳಲ್ಲಿ ಒಂದು ಔಷಧಿ ಸಿಕ್ಕರೆ ಮತ್ತೊಂದು ಔಷಧಿ ಸಿಗುತ್ತಿಲ್ಲ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಬಡರೋಗಿಗಳು ಮುಂದಿನ ಪಾಡೇನು? ಜನೌಷಧಿ ಮಳಿಗೆಗಳಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತಿದ್ದ ಔಷಧಿಗಳು ಹೊರಗಡೆ ತೆಗೆದುಕೊಳ್ಳಲು ದುಪ್ಪಟ್ಟು ಹಣ ನೀಡಬೇಕಾಗುತ್ತದೆ. ಇನ್ನು ಮುಂದೆ ಔಷಧಿಗಳಿಗೂ ಬಡ ರೋಗಿಗಳು ಪರದಾಡುವ ಪರಿಸ್ಥಿತಿ ಬರಬಹುದು. ಯಾರಿಗೆ ಬೇಕು ನಿಮ್ಮ ಭಾಗ್ಯಗಳು? ಬಡವರಿಗೆ ಆರೋಗ್ಯ ಕೊಡಿ. ಆರೋಗ್ಯಕ್ಕೆ ಬೇಕಾಗಿರುವ ಔಷಧಿಗಳು ಜನೌಷಧಿಯಲ್ಲಿ ಸಿಗುತ್ತದೆ. ಅದನ್ನ ಇರಲು ಬಿಡಿ, ಬಡ ಜನರನ್ನ ಬದುಕಲು ಬಿಡಿ. ಜನೌಷಧಿ ಮಳಿಗೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವುದೇ ತಪ್ಪ ಅಥವಾ ಜನೌಷಧಿ ಮಳಿಗೆ ಕೇಂದ್ರ ಸರ್ಕಾರದ ಅಸ್ತಿತ್ವದಲ್ಲಿರುವುದೇ ತಪ್ಪಾಗಿದೆಯಾ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಬಡ ರೋಗಿಗಳು ಕಿಡಿಕಾರಿದ್ದಾರೆ. ಈ ಬಗ್ಗೆ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಅವರು ಕೂಡ ಮಾತನಾಡಿದ್ದು, ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಈ ಬಗ್ಗೆ ಸಾರ್ವಜನಿಕರು ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಚ್ಚು ಅಂತ ಹೇಳ್ತಾ ಇದಾರೆ ಸರ್, ನಾವು ತೆಗಿಯೋದಿಲ್ಲ ಇನ್ಬಿಟ್ಟು ನೋಡ್ರಿ ಮೊಬೈಲ್ ನಾಗೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ಇಲ್ಲ, ಶುಗರ್ದಿಲ್ಲ, ವೀಸಿಂಗ್ದಿಲ್ಲ, ಆಸ್ತಮ್ದಿಲ್ಲ. ಮುಂಚೆ ಎಲ್ಲ ಕೊಡೋರು, ಇವಾಗೆಲ್ಲ ಮುಚ್ಚಿಬಿಡ್ರಿ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ. ಏನ್ ಮಾಡ್ಬೇಕು? ಅದೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇತ್ತು ನಿಮ್ ಮೊದಲು ಬಂದಾಗ? ಎಲ್ಲ ಮೆಡಿಸಿನ್ ಸಿಗ್ತಾ ಇತ್ತು. ಪಾಪ ಏನ್ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲದ್ದು ಬರ್ಕೊಡೋರು ಡಾಕ್ಟ್ರುಗಳು ಕಡಿಮೆ ರೇಟಿಂದು ತಗೊಂಡು ಏನೋ ಉಪಯೋಗ ಮಾಡ್ಕೊಂತಿದ್ವಿ. ನಾವು ಪ್ರಾಣ ಉಳಿಸ್ಕೊಂತಿದ್ವಿ. ಏನೋ ನಾಳೆಗೆ ಇವತ್ತು ಸಾಯರ್ ನಾಳೆಗೆ ಸಾಯನ ಅಂತ ಈಗ ಅದು ಇಲ್ಲ ಅಂದ್ರೆ ಇವತ್ತೇ ಸಾಯ್ತೀವಿ, ಇಲ್ಲ ಅಂದ್ರೆ ಮೇಣ್ ಹಾಕೊಂತೀವಿ ಅಷ್ಟೇನ. ಆಸ್ಪತ್ರೆ ಮುಂದೆ ಮೇಣ್ ಹಾಕೊಂತೀವಿ, ಅವ್ರು ಬರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು. ಇಲ್ಲಿ ಎಷ್ಟಕ್ಕೆ ಸಿಗ್ತಾ ಇತ್ತು ಮಾತ್ರೆ ಅದು ಸರ್? ಇಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ 50 ರೂಪಾಯಿ 100 ರೂಪಾಯಿ ಬೆಲೆ ಬಾಳೋದು, ಇಲ್ಲಿ 5 ರೂಪಾಯಿ 6 ರೂಪಾಯಿ 2 ರೂಪಾಯಿ ಅದು ಇದ್ದಿದ್ದಂಗೆ ಮೆಡಿಸಿನ್ ಮೇಲೆ. ಅಂದ್ರೆ ಬಡವರಿಗೆ ಈ ಅಂಗಡಿ ಬಹಳ ಉಪಕಾರ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಬಡವರಿಗೆ ಶ್ರೀಮಂತರನ್ನು ತಗೊಂಡೋಗ್ತಾ ಇದ್ದಾರೆ, ಅವರು ತಗೊಂಡೋಗ್ತಾ ಇದ್ದಾರೆ. ಅವರು ಮುಂಚೆ ಬರೋದು ದುಡ್ಡು ಉಳಿಸ್ಬೇಕಲ್ಲ, ಅವರು ಬರೋದು. ಬಡವರು ಏನೋ ಸಾಲನ ಸೂಲನ ಮಾಡಿ 10 ತಗೊಂಡೋಗುತ್ತಾ 5 ತಗೊಂಡೋಗ್ತಾರೆ. ಶ್ರೀಮಂತರು ಬಂದು ತಗೊಂಡೋಗೋದು. ಅವರೇ ಇವಾಗ ಮುಚ್ಚುವಂತ ಅಂದ್ರೆ ಎಲ್ಲಿ ಹೋಗ್ಬೇಕು? ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ಕಾರದವರು ದಯವಿಟ್ಟು ಎಚ್ಚೆತ್ಕೊಂಡು ದಯವಿಟ್ಟು ಇಂಥ ಅಂಗಡಿಗಳನ್ನ ಇನ್ನು ತೆಗೀರಿ, ಅನುಕೂಲ ಮಾಡ್ರಿ ಬಡವ್ರ ಬಗ್ಗರಿಗೆ. ನೀವೇನ್ ಕುಂತ್ಕೊಂಡಿದ್ದೀರಾ, ರಾಜ್ಯ ಆಳ್ತಾ ಇದ್ದೀರಾ, ರಾಜ್ಯ ಹಾಳು ಮಾಡಕ್ ಹೋಗ್ಬೇಡ್ರಿ. ರಾಜ್ಯನ ಉಳಿಸ್ರಿ, ಜನನ ಉಳಿಸ್ರಿ. ಜನ ಉಳಿದ್ರೇನೆ ರಾಜ್ಯ. ನಮ್ಮಂತರಿದ್ರೆ ನೀವು, ಇಲ್ಲ ಅಂದ್ರೆ ಇಲ್ಲ. ಅಲ್ಲಿ ಗೊತ್ತಾ? ನಿಮ್ಮ ಹೆಸರು? ವಜೀರ್ ಅಂತ ಅಂದ್ಬಿಟ್ಟು. ಯಾವ ಊರು? ಇದೇ ಟೌನ್ ನಮ್ದು. ಇದೇ ಬಂದೆ, ಶುಗರ್ ಮಾತ್ರ ಬೇಕಾಗಿತ್ತು. ಕೇಳಿದೆ, ಆಯಮ್ಮವ್ರು ಏನು ಹೇಳಿದ್ರು ಅಂದರೆ, ಇದು ಅಂಗಡಿ ಮುಚ್ಚಂಗೆ ಇತ್ತು ಸರ್, ಇನ್ನು ಸಿಗೋದೆಲ್ಲ ಅಲ್ಲೇ ತಗೊಳ್ಳಿ, ಇನ್ನು ಮಾತ್ರ ಅಂಗಡಿ ಮುಚ್ಚಂಗಿದೆ, ಶುಗರ್ ಮಾತ್ರ ಸಿಗಲ್ಲ ಅಂತ. ಇಲ್ಲ, ಇದು ಇರೋವನ್ನ ಕುಡಿಯೋದು ಸರ್. ಅಲ್ಲೋಗಿ ಕೇಳಿದ್ವಿ, ಅಲ್ಲಿ 300 ರೂಪಾಯಿ ಹೇಳಿದ್ರು, ಇಲ್ಲಿ 90 ರೂಪಾಯಿಗೆ ಒಂದು 3 ಸೀಟ್ ಕೊಡೋದು. ಮಧುಗಿರಿಯಿಂದ ಬಂದಿದ್ವಿ ನಮ್ಮ ಬಾಮೈದ. ಇಲ್ಲ ಅಂದಿದ್ದಕ್ಕೆ ತಿರ್ಗಾ ಅವೇ ಮಾತ್ರೆನ ಒಂದೇ ಒಂದು ಸೀಟ್ ಇತ್ತು ತಗೊಂಡೋದು. ಮುಚ್ಚುತ್ತೀವಿ ಅಂತ ಹೇಳ್ತಾರ? ಮುಚ್ತೀವಿ ಅಂತ ಮೇಡಮ್ ಅವ್ರು ಹೇಳೋದು. ಮುಚ್ಚಂಗಿದೆ, ನೀವು ಬರೋಕೆ ಹೋಗಬೇಡಿ ಅಂತ ಅವ್ರು ಹೇಳೋದು. ಸರ್ಕಾರದ ವತಿಯಿಂದ
ಎಲ್ಲ ಕಡೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ತೆರಲಾಗಿದೆ. ಕಾರಣ ಏನಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಬೇಕಾಗ್ತಕ್ಕಂಥ ಔಷಧಿಗಳನ್ನು ಕಡಿಮೆ ದರದಲ್ಲಿ ಒದಗಿಸ್ತಕ್ಕಂಥ ಒಂದು ಯೋಜನೆ. ಆ ಯೋಜನೆಯಲ್ಲಿ ಬಹಳಷ್ಟು ಜನ ಬಡವರು ರೋಗಿಗಳು ಅಗ್ಗವಾಗಿರ್ತಕ್ಕಂಥ ಔಷಧಿಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕರ್ನಾಟಕ ಸರ್ಕಾರ MSIL ಮುಖಾಂತರ ಅನೇಕ ಜನೌಷಧಿ ಕೇಂದ್ರಗಳನ್ನು ತೆರೆದಿರೋದ್ರಿಂದ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಈಗ ಜನೌಷಧಿ ಕೇಂದ್ರದ ಒಂದು ಉಪಯೋಗ ಆಗ್ತಾ ಇದೆ. ಆ ಎಕ್ಸ್ಪೈರ್ ಆಗಿರೋ ಔಷಧಿಗಳನ್ನು ನಾವು ಕೊಡೋಕ್ಕಾಗೋದಿಲ್ಲ, ಅದರಿಂದ MSILಗೆ ನಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿದ್ರೆ ಕರೆಕ್ಟಾಗಿ ಯಾವ ರೀತಿ ಅದನ್ನು ಮ್ಯಾನೇಜ್ಮೆಂಟು ಮಾಡಬೇಕು. ಈ ಕಡೆಯಿಂದ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಅದನ್ನು ಔಷಧಿಗಳನ್ನು ಮರುಪೂರ್ಣೆ ಮಾಡಿದ್ರೆ ಆವಾಗ ಅದು ಎಕ್ಸ್ಪೈರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಂಥ ಒಂದು ಔಷಧಿಗಳನ್ನು ಇಂಟೆಂಟ್ ಮಾಡಲಿಕ್ಕೂ ಬೇರೆ ಅವರು ಹಿಂದೆ ಮುಂದೆ ನೋಡ್ತಾರೆ. ಅದನ್ನು ಸ್ವಲ್ಪ ಎಚ್ಚರಿಕೆ ಕೊಟ್ಟು ಯಾರು ಆ ಥರ ಮಾಡ್ತಾಯಿದ್ರೆ ಅಂಥವ್ರಿಗೆ ಶಿಕ್ಷೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕೇ ವಿನಃ ಇಡೀ ಸ್ಕೀಮ್ನೇ ನಾವು ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಜನಸಾಮಾನ್ಯರ ಒಂದು ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ, ಅದು ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಸರ್ಕಾರದ ಗಮನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಮುಖಾಂತರ? ಸರ್ಕಾರದ ಗಮನಕ್ಕೆ ನಾವು ಹೇಳೋದೇನಂತ ಹೇಳಿದ್ರೆ ಯಾವ್ಯಾವ ಜನೌಷಧಿ ಕೇಂದ್ರಗಳನ್ನು ತೆಗೆದುಕೊಂಡಿದ್ದಾರೋ, ಓಪನ್ ಮಾಡಿದ್ದಾರೋ ಅವನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ನಮ್ಮ ಆಗ್ರಹ.